ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಕನಾಮಿಯ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ನಾವು ನೋಡ್ತಾ ಇದ್ವಿ. ಮುಖ್ಯವಾದ ಥಿಯರಿ ಪಾರ್ಟನ್ನು ಮುಗಿಸಿದ್ದೇವೆ. ಈಗ ನಾವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ್ಯಾಷನಲ್ ಇನ್ಕಮ್ ಕಡೆ ಮುಂದೆ ಹೆಜ್ಜೆ ಇಡ್ತಾ ಇದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಬೇಸಿಕ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಏನು ನ್ಯಾಷನಲ್ ಇನ್ಕಮ್ ಅಂತಂದರೆ, ಮತ್ತು ಮುಂದೆ GDP ಎಲ್ಲ ಬರುತ್ತೆ, ಅವಾಗೆಲ್ಲ ಈ ಬೇಸಿಕ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ವಾಟ್ ಈಸ್ ನ್ಯಾಷನಲ್ ಇನ್ಕಮ್? ನ್ಯಾಷನಲ್ ಇನ್ಕಮ್ ಮೀನ್ಸ್ total income earned by people of a country or normal residents in 1 year. ನಮ್ಮ ದೇಶ ಭಾರತ ಅಲ್ವಾ? ಭಾರತದ ಒಂದು ಮ್ಯಾಪು ನೆನ್ಪು ಮಾಡ್ಕೊಳ್ಳಿ, ಈ ಥರ ಇದೆ. ಈಗ ನಮ್ಮ ದೇಶದ ಮ್ಯಾಪ್ ಏನಾದರೂ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಆದರೆ ಎಲ್ಲ ತುಂಬ ವ್ಯಕ್ತಿಗಳಿದ್ದಾರೆ, ತುಂಬ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಜನಸಂಖ್ಯೆ ಅನ್ನೋದು ಎಲ್ಲ ಕಡೆ ನಾವು ನೋಡ್ತಾನೆ ಇದ್ದೇವೆ. ಈಗ ನ್ಯಾಷನಲ್ ಇನ್ಕಮಲ್ಲಿ ಟೋಟಲ್ ಇನ್ಕಮ್, ಎಲ್ಲರ ಒಟ್ಟು ಆದಾಯ, ಅರ್ನ್ಡ್ ಬೈ ಪೀಪಲ್ ಆಫ್ ಅ ಕಂಟ್ರಿ, ಇಡೀ ದೇಶದ ಜನರ, ಅದರ ಜೊತೆ ನಾರ್ಮಲ್ ರೆಸಿಡೆಂಟ್ಸ್ ನೋಡಿ, ಪೀಪಲ್ ಅಥವಾ ನಾರ್ಮಲ್ ರೆಸಿಡೆಂಟ್ಸ್ಗಳು ಟೋಟಲ್ ಆಗಿ ಎಷ್ಟು ಇನ್ಕಮ್ ಅರ್ನ್ ಮಾಡ್ತಾರೆ ಇನ್ 1 ಇಯರ್, ಒಂದು ವರ್ಷದಲ್ಲಿ ಅನ್ನೋದನ್ನು ನಾವು ಲೆಕ್ಕ ಹಾಕಿದಾಗ ಸಿಗೋದು ನ್ಯಾಷನಲ್ ಇನ್ಕಮ್. ಅಂತಂದರೆ ಹೌ ಮಚ್ ಮನಿ ಡಿಡ್ ಪೀಪಲ್ ಆ್ಯಕ್ಚುಲಿ ಅರ್ನ್, ಎಷ್ಟು ಆದಾಯವನ್ನು ಗಳಿಸ್ತಾ ಇದ್ದೇವೆ. ನಾಟ್ ಪ್ರೊಡಕ್ಷನ್, ನಾಟ್ ಸೇಲ್ಸ್. ಪ್ರೊಡಕ್ಷನ್ ಆಗೋದು, ಸೇಲ್ ಆಗೋದು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಓನ್ಲಿ ಇನ್ಕಮ್ ರಿಸೀವ್ಡ್ ಇಂಪಾರ್ಟೆಂಟ್. ಎಷ್ಟು ಪ್ರೊಡಕ್ಷನ್ ಆಯಿತು, ಎಷ್ಟು ಸೇಲ್ ಆಯಿತು ಅಲ್ಲ, ಇನ್ಕಮ್ ಎಷ್ಟು ಬಂತು, ಎಷ್ಟು ಆದಾಯ ಬಂದಿದೆ, ಅದು ಮುಖ್ಯವಾಗಿ ನಾವು ಗಮನಿಸೋದು ನ್ಯಾಷನಲ್ ಇನ್ಕಮಲ್ಲಿ. ಇಲ್ಲಿ ಒಂದೊಂದು ಟರ್ಮ್ ಅಂತ ನೋಡಿ, ನಾರ್ಮಲ್ ರೆಸಿಡೆಂಟ್ಸ್ ಅಂತ ಬಂದಿದೆ. ಏನು ಹಾಗಂತಂದರೆ, ಪರ್ಸನ್ ಇಸ್ ನಾರ್ಮಲ್ ರೆಸಿಡೆಂಟ್ ನಾಟ್ ಬಿಕಾಸ್ ಆಫ್ ಪಾಸ್ಪೋರ್ಟ್. ನಮ್ಮ ದೇಶದ ಪಾಸ್ಪೋರ್ಟ್ ಇದ್ದ ಮಾತ್ರಕ್ಕೆ ರೆಸಿಡೆಂಟ್ ಆಗೋದಿಲ್ಲ, ಬಟ್ ಬಿಕಾಸ್ ಆಫ್ ಲೈಫ್ ಪ್ಲಸ್ ಇನ್ಕಮ್ ಕನೆಕ್ಷನ್. ಲೈಫು ಮತ್ತು ಇನ್ಕಮ್ ಕನೆಕ್ಷನ್ ಈ ಎರಡೂ ಇದ್ದಾಗ ನಾರ್ಮಲ್ ರೆಸಿಡೆಂಟ್ ಆಗ್ತಾರೆ. ನಮ್ಮ ದೇಶ ಜೊತೆ ಆ ಕನೆಕ್ಷನ್ ಇರಬೇಕು. ಯಾವಾಗ, ಹೇಗೆ ನಾವು ಕರೆಕ್ಟಾಗಿ ನೋಡೋದಾದರೆ, ಅ ಪರ್ಸನ್ ಇಸ್ ನಾರ್ಮಲ್ ರೆಸಿಡೆಂಟ್ ಇಫ್ ಬೋತ್ ಆರ್ ಟ್ರೂ. ಕೆಳಗಡೆ 2 ಕಂಡೀಷನ್ಗಳಿದೆ, 2 ಟ್ರೂ ಆಗಿರಬೇಕು. ಒಂದು, ಆರ್ಡಿನರಿಲಿ ಲೀವ್ಸ್ ಇನ್ ಇಂಡಿಯಾ, ಭಾರತದಲ್ಲಿ ವಾಸ ಮಾಡ್ತಾ ಇರಬೇಕು. ರಫ್ಲಿ 1 ಇಯರ್ ಆರ್ ಮೋರ್. ಇನ್ನು ಟೆಂಪ್ರರಿಯಾಗಿ ಸ್ವಲ್ಪ ತಿಂಗಳು ಇರ್ತಾರೆ ಮತ್ತು ಹೊರಡ್ತಾರೆ, ಹಾಗಲ್ಲ. ರಫ್ಲಿ 1 ಇಯರ್, ಸುಮಾರು 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ದಿನಗಳ ಕಾಲ ಭಾರತದಲ್ಲಿ ವಾಸಿಸಿರಬೇಕು. ಅದರ ಜೊತೆ ನೋಡಿ, ಬೋತ್ ಆರ್ ಟ್ರೂ ಅಂತಿದೆ. ಇದರ ಜೊತೆ ಸೆಂಟರ್ ಆಫ್ ಎಕನಾಮಿಕ್ ಇಂಟ್ರೆಸ್ಟ್ ಇಸ್ ಇಂಡಿಯಾ. ಅವರ ಆರ್ಥಿಕ ಚಟುವಟಿಕೆಗಳು ಭಾರತಕ್ಕೆ ಸಂಬಂಧಪಟ್ಟಿರೋದು. ಉದಾಹರಣೆಗೆ, ಅರ್ನ್ ಇನ್ಕಮ್ ಹಿಯರ್, ಇಲ್ಲಿ ಹಣವನ್ನು ಗಳಿಸ್ತಾ ಇದ್ದರೆ, ಅಥವಾ ಸ್ಪೆಂಡ್ಸ್ ಇನ್ಕಮ್ ಹಿಯರ್, ಇಲ್ಲಿ ಖರ್ಚು ಮಾಡ್ತಾ ಇದ್ದರೆ, ಅಥವಾ ಪ್ಲ್ಯಾನ್ ಟು ಸ್ಟೇ ಆ್ಯಂಡ್ ವರ್ಕ್ ಹಿಯರ್, ಇಲ್ಲೇ ವಾಸ ಮಾಡಿ ಇಲ್ಲೇ ವರ್ಕ್ ಮಾಡೋ ಒಂದು ಮೈಂಡ್ ಸೆಟ್ ಇದ್ದರೆ, ಅದನ್ನು ಪ್ಲ್ಯಾನಿಂಗ್ ಇದ್ದರೆ, ಆವಾಗ ನಾವು 2 ಕಂಡೀಷನ್ ಕರೆಕ್ಟಾಗಿ ಟ್ರೂ ಆದರೆ ನಾರ್ಮಲ್ ರೆಸಿಡೆಂಟ್ ಅಂತ ಕರಿಬಹುದು. ಆದರೆ ನೋಡಿ, ಸಿಟಿಜನ್ಶಿಪ್ ಡಸ್ ನಾಟ್ ಮ್ಯಾಟರ್. ರೆಸಿಡೆನ್ಷಿಯಲ್ ಅಥವಾ ನಾರ್ಮಲ್ ರೆಸಿಡೆಂಟ್ ಅಂತ ಕರೆಸ್ಕೊಳ್ಳಿಕ್ಕೆ ಸಿಟಿಜನ್ಶಿಪ್ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ. 2 ಕಂಡೀಷನ್ಗಳು ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ? ನ್ಯಾಷನಲ್ ಇನ್ಕಮ್ಗೆ ಸಂಬಂಧಪಟ್ಟ ಹಾಗೆ. ಉದಾಹರಣೆಗೆ ನೋಡಿ, ಇನ್ಕ್ಲೂಡೆಡ್ ಆ್ಯಸ್ ನಾರ್ಮಲ್ ರೆಸಿಡೆಂಟ್ಸ್ ಯಾರ್ಯಾರನ್ನು ಇನ್ಕ್ಲೂಡ್ ಮಾಡ್ತಾರೆ? ಇಂಡಿಯನ್ಸ್ ವರ್ಕಿಂಗ್ ಇನ್ ಇಂಡಿಯನ್ ಎಂಬಸೀಸ್ ಅಬ್ರಾಡ್. ಇಲ್ಲಿ ಭಾರತ ಇದೆ, ಮತ್ತೆಲ್ಲೋ ಒಂದು ಕಡೆ ಅಮೇರಿಕಾ ಇರಬಹುದು, ಯುರೋಪ್ ಇರಬಹುದು, ಇಲ್ಲ ಜರ್ಮನಿ ಇರಬಹುದು. ಅಲ್ಲೆಲ್ಲ ನಮ್ಮ ದೇಶದ ಕಚೇರಿಗಳು, ರಾಯಭಾರಿಗಳಿರ್ತಾರೆ, ಎಂಬಸಿಗಳಿರುತ್ತೆ. ಅಲ್ಲಿ ನಮ್ಮ ದೇಶದವರು ವರ್ಕ್ ಮಾಡ್ತಾ ಇರ್ತಾರೆ. ಅವರು ಸಹ ನಾರ್ಮಲ್ ರೆಸಿಡೆಂಟ್ಸೇ. ಯಾಕೆ ಹೇಳಿ? ದೇ ಆರ್ ರೆಪ್ರೆಸೆಂಟಿಂಗ್ ಇಂಡಿಯಾ. ಭಾರತವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ನಮ್ಮ ದೇಶದ ಸರ್ಕಾರನೇ ಅವರಿಗೆ ಪೇ ಮಾಡೋದು. ಹಾಗಾಗಿ ಅವರ ಎಕನಾಮಿಕ್ ಇಂಟ್ರೆಸ್ಟ್ ಇರೋದು ಇಂಡಿಯಾದಲ್ಲಿ. ಇಂಡಿಯನ್ಸ್ ವರ್ಕಿಂಗ್ ಇನ್ ಇಂಡಿಯನ್ ಎಂಬಸೀಸ್ ಅಬ್ರಾಡ್ ಆರ್ ನಾರ್ಮಲ್ ರೆಸಿಡೆಂಟ್ಸ್. ಎರಡನೇದು, ಫಾರಿನರ್ಸ್ ಲಿವಿಂಗ್ ಇನ್ ಇಂಡಿಯಾ ಗ್ರೇಟರ್ ದೆನ್ 1 ಇಯರ್, ಮೋರ್ ದೆನ್ 1 ಇಯರ್. ಇಲ್ಲಿ ನೋಡಿ, ಎಕ್ಸೆಪ್ಷನ್ ಇರುತ್ತೆ. ಸ್ಟಡಿಗೋಸ್ಕರ ಅಥವಾ ಕೆಲವೇ ಮೆಡಿಕಲ್ ಟ್ರೀಟ್ಮೆಂಟಿಗೋಸ್ಕರ ಬಂದರೆ ಆವಾಗ ಕನ್ಸಿಡರ್ ಮಾಡೋದಿಲ್ಲ. ಯಾಕಂದರೆ ನ್ಯಾಷನಲ್ ಇನ್ಕಮ್ ಅನ್ನೋದು ಇನ್ಕಮ್ ಕ್ರಿಯೇಟೆಡ್ ಬೈ ಪ್ರೊಡಕ್ಷನ್. ಅವರಿಗೆ ರೆಮಿಟೆನ್ಸ್ ಬರ್ತಾ ಇರಬಹುದು. ಈ ರೆಮಿಟೆನ್ಸ್ ಅಂತಂದರೆ ಏನು ಅನ್ನೋದೆಲ್ಲ ಮುಂದೆ ಹೇಳ್ತೇನೆ. ಅದು ಇಲ್ಲಿ ಕೊಟ್ಟಿರೋದು ಯಾಕೆ ಅಂತಂದರೆ ಮುಂದೆ ರೆಫರ್ ಮಾಡಬೇಕಾದ್ರೆ ಹೆಲ್ಪ್ ಆಗಲಿ ಅಂತ. ಎರಡನೇ ಎಕ್ಸಾಂಪಲ್ ಏನು? ಫಾರಿನರ್ಸ್ ಇರ್ತಾರೆ ನಮ್ಮ ದೇಶದಲ್ಲಿ, 1 ಅಥವಾ ಒಂದಕ್ಕಿಂತ ಜಾಸ್ತಿ ವರ್ಷ ನಮ್ಮ ದೇಶದಲ್ಲಿ ಇದ್ದು ಅರ್ನ್ ಮಾಡಿದರೆ, ಮನಿಯನ್ನು ಸ್ಪೆಂಡ್ ಮಾಡಿದರೆ, ನಮ್ಮ ದೇಶದ ಆರ್ಥಿಕತೆಯ ಭಾಗ ಆಗಿದ್ದರೆ ಅವರನ್ನು ಸಹ ನಾರ್ಮಲ್ ರೆಸಿಡೆಂಟ್ಸ್ ಅಂತ ಕರಿತೇವೆ.
ಅದ್ರ ಜೊತೆ ನಮ್ಮ ಇಂಡಿಯನ್ ಶಿಪ್ಸು ಏರ್ಕ್ರಾಫ್ಟ್ಸು ಬೇರೆ ದೇಶದಲ್ಲಿ ಆಪ್ರೇಟ್ ಆಗ್ತಾ ಇರುತ್ತಲ್ವ, ಅದು ಸಹ ಹಾಗೆ. ದೇ ಬಿಲಾಂಗ್ ಟು ಇಂಡಿಯಾ. ಅವರ ಇನ್ಕಮ್ಮು ಖರ್ಚು ಎಲ್ಲ ನಮ್ಮ ದೇಶಕ್ಕೆ ಸೇರಿರೋದು. ಅವರನ್ನು ಸಹ ಇಂಡಿಯನ್ ರೆಸಿಡೆಂಟ್ಸ್ ಅಂತ ಕರಿತೇವೆ. ಹಾಗಾದರೆ ಯಾರು ನಾರ್ಮಲ್ ರೆಸಿಡೆಂಟ್ಸ್ ಅಲ್ಲ? ಫಾರಿನ್ ಡಿಪ್ಲೊಮ್ಯಾಟ್ಸ್ ಇನ್ ಇಂಡಿಯಾ ಅಲ್ವಾ. ನಮ್ಮ ದೇಶದವರು ಬೇರೆ ದೇಶದಲ್ಲಿದ್ದರೆ, ರಾಯಭಾರಿಗಳಾಗಿ ಎಂಬಸಿಗಳಲ್ಲಿದ್ದರೆ ನಾವೇ ಅವರನ್ನು ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಬೇರೆ ದೇಶದವರು ನಮ್ಮ ದೇಶದಲ್ಲಿ ಇರ್ತಾರೆ ಅಲ್ವಾ. ಸೊ ದೇ ಬಿಲಾಂಗ್ ಟು ಫಾರಿನ್ ಗೌರ್ಮೆಂಟ್. ಅವರು ಬೇರೆ ದೇಶಕ್ಕೆ ಸೇರಿದವರು. ಅವರ ಇನ್ಕಮ್ ಇರಬಹುದು, ಲಾಯಲ್ಟಿ ಇರಬಹುದು, ಆಲ್ ಟುವರ್ಡ್ಸ್ ಫಾರಿನ್ ಕಂಟ್ರಿ, ಎಲ್ಲ ಬೇರೆ ದೇಶಕ್ಕೆ ಸಂಬಂಧಪಟ್ಟಿರೋದು. ಅವರು ನಾರ್ಮಲ್ ರೆಸಿಡೆಂಟ್ಸ್ ಅಲ್ಲ. ಇನ್ನು WHO IMF ಅಫಿಷಿಯಲ್ಸ್ ಇರ್ತಾರಲ್ವ ನಮ್ಮ ದೇಶದಲ್ಲಿ, ಅವರು ಸಹ ದೇ ಆರ್ ವರ್ಕಿಂಗ್ ಫಾರ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಕೆಲಸ ಮಾಡೋರು, ನಾಟ್ ಫಾರ್ ಇಂಡಿಯಾ. ಅವರು ರೆಸಿಡೆಂಟ್ಸ್ಗಳು ಅಲ್ಲ. ಇನ್ನು ಫಾರಿನರ್ಸ್ ಸ್ಟೇಯಿಂಗ್ ಲೆಸ್ ದೆನ್ 1 year, 1 ವರ್ಷಕ್ಕಿಂತ ಕಡಿಮೆ ಸಮಯ ವಾಸ ಮಾಡಿದರೆ ಅವರದ್ದು ಸಹ ಟೆಂಪ್ರರಿ ಸ್ಟೇ ಆಗಿರುತ್ತೆ. ನೋ ಲಾಸ್ಟಿಂಗ್ ಎಕನಾಮಿಕ್ ಇಂಟ್ರೆಸ್ಟ್. ನಮ್ಮ ದೇಶಕ್ಕೆ ದೀರ್ಘಕಾಲಿಕವಾಗಿ ಯಾವುದೇ ಒಂದು ಲಾಭ ಆದಾಯ ಅವರಿಂದ ಬರೋದಿಲ್ಲ ಅಂತ ಹೇಳ್ಬೋದು. ಅದರ ಜೊತೆ ಸಿಟಿಜನ್ಶಿಪ್ ಇಸ್ ನಾಟ್ ಈಕ್ವಲ್ ಟು ರೆಸಿಡೆನ್ಸಿ ಅಲ್ವಾ. ಇಂಡಿಯನ್ ಸಿಟಿಸನ್ ಅಬ್ರಾಡ್ ಪರ್ಮನೆಂಟ್ಲಿ ಮೇ ನಾಟ್ ಬಿ ರೆಸಿಡೆಂಟ್. ನಮ್ಮ ದೇಶದ ಸಿಟಿಸನ್ಸ್ಗಳು ಬೇರೆ ದೇಶದಲ್ಲಿ ಇರಬಹುದು, ಆದರೆ ರೆಸಿಡೆಂಟ್ ಅಂತ ಹೇಳಲಿಕ್ಕಾಗೋದಿಲ್ಲ. ಫಾರಿನರ್ಸ್ ಲಿವಿಂಗ್ ಆ್ಯಂಡ್ ಅರ್ನಿಂಗ್ ಇನ್ ಇಂಡಿಯಾ, ಫಾರಿನರ್ಗಳು ಇಲ್ಲಿ ಬಂದು ಅರ್ನ್ ಮಾಡ್ತಾ ಇರಬಹುದು, ಅವರು ರೆಸಿಡೆಂಟ್ ಆಗಬಹುದು. ಸೊ ಮೇನ್ ಡಿಫರೆನ್ಸ್ ನಿಮ್ಗೆ ಗೊತ್ತಿರಬೇಕಾಗಿರೋದು, ಸಿಟಿಜನ್ಶಿಪ್ಪು ರೆಸಿಡೆನ್ಸಿ ಎರಡೂ ಒಂದೇ ಅಲ್ಲ. ಓಕೆ, ಹಾಗಾಗಿ ಏನು ನೋಡಿದ್ವಿ ಸ್ಟಾರ್ಟಿಂಗಿಂದ? ನ್ಯಾಷನಲ್ ಇನ್ಕಮ್ ಅಂತಂದರೆ ಟೋಟಲ್ ಇನ್ಕಮ್ ಅರ್ನ್ಡ್ ಬೈ ಪೀಪಲ್ ಆಫ್ ಅ ಕಂಟ್ರಿ ಆರ್ ನಾರ್ಮಲ್ ರೆಸಿಡೆಂಟ್ಸ್ ಇನ್ 1 year. ಪ್ರೊಡಕ್ಷನ್ ಅಲ್ಲ, ಸೇಲ್ಸ್ ಅಲ್ಲ, ಓನ್ಲಿ ಇನ್ಕಮ್ಮು. ನಾರ್ಮಲ್ ರೆಸಿಡೆಂಟ್ಸ್ ಅಂತಂದರೆ ಆರ್ಡಿನರಿಲಿ ಭಾರತದಲ್ಲಿ ವಾಸ ಮಾಡ್ತಿರಬೇಕು, ಅವರ ಎಕನಾಮಿಕ್ ಇಂಟ್ರೆಸ್ಟ್ ಭಾರತಕ್ಕೆ ಸಂಬಂಧಪಟ್ಟಾಗಿರಬೇಕು. ಇಂಡಿಯನ್ಸು ಬೇರೆ ದೇಶದಲ್ಲಿದ್ದರೆ, ಎಂಬಸಿಗಳಲ್ಲಿದ್ದರೆ ಅವರು ನಾರ್ಮಲ್ ರೆಸಿಡೆಂಟ್ಸ್ ಹೌದು. ಫಾರಿನರ್ಸು ಮೋರ್ ದೆನ್ 1 year ನಮ್ಮ ದೇಶದಲ್ಲಿದ್ದರೆ ಹೌದು. ನಮ್ಮ ದೇಶದ ಏರ್ಕ್ರಾಫ್ಟು ಶಿಪ್ಸ್ಗಳೆಲ್ಲ ಆಪ್ರೇಟ್ ಆಗ್ತಾ ಇರುತ್ತೆ ಬೇರೆ ದೇಶದಲ್ಲಿ, ಹೌದು, ನಾರ್ಮಲ್ ರೆಸಿಡೆಂಟ್ಸೇ ಅಲ್ಲಿರೋರು. ಇನ್ನು ಯಾರು ಅಲ್ಲ? ಫಾರಿನ್ ಡಿಪ್ಲೊಮ್ಯಾಟ್ಸ್ ಇಲ್ಲಿರೋರು ಅಲ್ಲ, WHO IMF ಅಫಿಷಿಯಲ್ಸ್ಗಳಲ್ಲ, ಲೆಸ್ ದೆನ್ 1 year ಸ್ಟೇ ಮಾಡೋರು ಅಲ್ಲ. ಹಾಗಾಗಿ ಸಿಟಿಜನ್ಶಿಪ್ ಬೇರೆ, ರೆಸಿಡೆನ್ಸಿ ಬೇರೆ. ಓಕೆ, ನೆಕ್ಸ್ಟು ವಾಟ್ ಆರ್ ಫ್ಯಾಕ್ಟರ್ ಇನ್ಕಮ್ಸ್? ನೋಡಿ, ಇನ್ಕಮ್ ಬರೋದು ಯಾವುದರಿಂದ? ಇನ್ಕಮ್ ಕಮ್ಸ್ ಓನ್ಲಿ ಬಿಕಾಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆರ್ ಯೂಸ್ಡ್. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತಂದರೆ ಸ್ಟಾರ್ಟಿಂಗಲ್ಲಿ ಕೆಲವು ತಿಂಗಳುಗಳ ಹಿಂದೆನ ಒಂದು ಸುಮಾರು ದಿನಗಳ ಹಿಂದೆ ನೋಡಿದ್ವಿ ಅಲ್ವಾ. ದೆರ್ ಆರ್ 4 ಫ್ಯಾಕ್ಟರ್ಸ್. ಲೇಬರ್ ಅಂತಂದರೆ ಕಾರ್ಮಿಕರು, ಅವ್ರಿಗೆ ಸಿಗೋದು ವೇಜಸ್ ಅಥವಾ ಸ್ಯಾಲ್ರಿ. ನೀವು ಒಂದು ಕಡೆ ಹೋಗಿ ಕೆಲಸ ಮಾಡ್ತಿದ್ದೀರಿ ಅಂತಂದರೆ ನಿಮಗೆ ಸ್ಯಾಲ್ರಿ ಬರುತ್ತೆ, ವೇಜಸ್ ಬರುತ್ತೆ. ಟೀಚರು, ವರ್ಕರ್, ಇಂಜಿನಿಯರು ಮಂತ್ಲಿ ಸ್ಯಾಲ್ರಿ ಬರುತ್ತೆ ಅಲ್ವಾ. ಸೊ ಲೇಬರ್ಗಳ ಇನ್ಕಮ್ ಏನು? ವೇಜಸ್ ಅಥವಾ ಸ್ಯಾಲ್ರಿ. ಸೊ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನು ಮೊದಲನೇದೇನು? ಲೇಬರಿಗೆ ಸಿಕ್ಕೋದು ವೇಜಸ್ ಅಥವಾ ಸ್ಯಾಲ್ರಿ, ಗೊತ್ತಿದೆ ನಿಮಗೆ. ಒಂದು ವೇಳೆ ಲ್ಯಾಂಡ್ ಇದೆ ಅಂತಂದರೆ ಲ್ಯಾಂಡನ್ನು ಬೇರೆಯವ್ರಿಗೆ ಕೊಟ್ಟರೆ, ಲೀಸಿಗೆ ಕೊಟ್ಟರೆ, ಅಥವಾ ನೀವು ಅದನ್ನು ಮಾರಾಟ ಮಾಡಿರಬಹುದು ಅಥವಾ ಅದಕ್ಕೆ ರೆಂಟಿಗೆ ಕೊಟ್ಟಿರಬಹುದು. ಸೊ ಲ್ಯಾಂಡಿಂದ ಬರೋದು ರೆಂಟು. ಶಾಪ್ ಓನರ್ ಪೇಸ್ ರೆಂಟ್ ಫಾರ್ ಯೂಸಿಂಗ್ ಅ ಬಿಲ್ಡಿಂಗ್. ಉದಾಹರಣೆ ನೋಡಿ, ಒಂದು ಶಾಪ್, ದೊಡ್ಡ ಮಾಲ್ ಇರುತ್ತೆ, ಮಾಲಲ್ಲಿ ಮೇಲೆ ಕೆಳಗೆ ಎಲ್ಲ ತುಂಬ ಶಾಪ್ಗಳಿರುತ್ತಲ್ವ. ಈಗ ಒಂದು ಶಾಪ್ ಓನರ್ ಆ ಬಿಲ್ಡಿಂಗ್ನಲ್ಲಿ ಒಂದು ಶಾಪಿನ ಒಂದು ಸ್ಥಳವನ್ನು ಯೂಸ್ ಮಾಡ್ಕೊಳ್ತಾ ಇರ್ತಾನೆ. ಅದಕ್ಕೋಸ್ಕರ ಅವನು ರೆಂಟ್ ಪೇ ಮಾಡಬೇಕು. ಲ್ಯಾಂಡ್ ಅಂತಂದರೆ ನಾವು ಮೊದಲು ಹೇಳಿದ್ವಿ, ಬರೀ ಭೂಮಿ ಅಂತ ಮಾತ್ರ ಅಲ್ಲ ಅಂತ ನೆನ್ಪು ಮಾಡ್ಕೊಳ್ಳಿ ಅದನ್ನು. ಎಸ್, ಲ್ಯಾಂಡಿಂದ ಬರೋದು ರೆಂಟ್. ಓನರ್ಸ್ ಇನ್ಕಮ್ ಏನು? ಇವನು ಯಾರಿಗೆ ಪೇ ಮಾಡ್ತಾರೆ ನೋಡಿ, ಆ ಓನರಿಗೆ ಬರೋದು ರೆಂಟ್ ಅಂತ ಕನ್ಸಿಡರ್ ಆಗುತ್ತೆ. ಇನ್ನು ಕ್ಯಾಪಿಟಲ್ ಅಂತಂದರೆ ಏನು? ಕ್ಯಾಪಿಟಲಿಂದ ಬರೋದೇನು? ಬ್ಯಾಂಕು ಒಂದು ಫ್ಯಾಕ್ಟ್ರಿಗೆ ಲೋನ್ ಕೊಡುತ್ತೆ. ಫ್ಯಾಕ್ಟ್ರಿ ಏನು ಮಾಡಬೇಕು? ಲೋನನ್ನು ತೆಗೆದುಕೊಂಡ್ಮೇಲೆ ಅದಕ್ಕೆ ಇಂಟ್ರೆಸ್ಟ್ ಪೇ ಮಾಡಬೇಕು. ಫ್ಯಾಕ್ಟ್ರಿ ಪೇಸ್ ಇಂಟ್ರೆಸ್ಟ್. ಹಾಗಾಗಿ ಬ್ಯಾಂಕು ಲೋನ್ ಕೊಟ್ಟಾಗ, ಕ್ಯಾಪಿಟಲ್ ಕೊಟ್ಟಾಗ ಅದಕ್ಕೆ ಬರೋದೇನು? ಇಂಟ್ರೆಸ್ಟ್ ಬರುತ್ತೆ. ಬ್ಯಾಂಕಿನ ಇನ್ಕಮ್ ಇಂಟ್ರೆಸ್ಟು. ಇನ್ನು ಆಂಟ್ರಪ್ರನರ್ಶಿಪ್ಪಲ್ಲಿ ಬರೋದು ಪ್ರಾಫಿಟ್. ಒಂದು ದೊಡ್ಡ ಬಿಸ್ನೆಸ್ ಇದೆ, ಬಿಸ್ನೆಸ್ ಓನರ್ ಸೆಲ್ಸ್ ಗುಡ್ಸ್ ಆಫ್ಟರ್ ಪೇಯಿಂಗ್ ಆಲ್ ಕಾಸ್ಟ್. ನೋಡಿ, ಈಗ ಒಂದು ದೊಡ್ಡ ಕಂಪ್ನಿ ಇದೆ, ಆ ಕಂಪ್ನಿಯಲ್ಲಿ ತುಂಬ ಬೇರೆ ಬೇರೆ ಪ್ರಾಡಕ್ಟ್ಗಳಿದೆ. ಪ್ರಾಡಕ್ಟನ್ನು ಆ ಒಂದು ಬಿಸ್ನೆಸ್ ಓನರು ಸೆಲ್ ಮಾಡ್ತಾ ಇದ್ದಾನೆ. ಎಲ್ಲ ಸೆಲ್ ಮಾಡಾದಮೇಲೆ ಕಾಸ್ಟ್ ಎಲ್ಲ ಖರ್ಚೆಲ್ಲ ಮೈನಸ್ ಮಾಡಾದಮೇಲೆ ಏನು ಉಳಿಯುತ್ತೆ?
ಅಲ್ವಾ, ಅದು ಪ್ರಾಫಿಟ್. ಎಲ್ಲ ಗೂಡ್ಸು ಸೆಲ್ ಮಾಡಿ ಖರ್ಚನ್ನು ಅದನ್ನು ಮೈನಸ್ ಮಾಡಿ ಉಳಿದಿರೋದು ಪ್ರಾಫಿಟ್. ಹಾಗಾಗಿ ಆಂಟ್ರಪ್ರಿನರ್ಶಿಪ್ಪಿಂದ ಬರೋದು ಪ್ರಾಫಿಟ್. ಇದೆಲ್ಲ ಒಂದು ವರ್ಷದಲ್ಲಿ ಎಷ್ಟಾಗುತ್ತೆ? 4 ಫ್ಯಾಕ್ಟರ್ಸ್ ಬಂತು. ಲೇಬರ್ ಇದ್ದರೆ ಏನು? ಸ್ಯಾಲ್ರಿ ಅಥವಾ ವೇಜಸ್ಸು. ಲ್ಯಾಂಡ್ ಇದ್ದರೆ ರೆಂಟು. ಕ್ಯಾಪಿಟಲ್ ಇದ್ದರೆ ಇಂಟ್ರೆಸ್ಟು. ಆಂಟ್ರಪ್ರಿನರ್ಶಿಪ್ ಇದ್ದರೆ ಪ್ರಾಫಿಟ್ಟು. ವೇಜಸ್ಸು, ರೆಂಟು, ಇಂಟ್ರೆಸ್ಟು, ಪ್ರಾಫಿಟ್ಟು, ಇದೆಲ್ಲ ಆ್ಯಡ್ ಮಾಡಬೇಕು ಒಂದು ವರ್ಷದಲ್ಲಿ. ಸೊ ಇನ್ 1 ಇಯರ್ ಆ್ಯಡ್ ವೇಜಸ್, ಆಲ್ ರೆಂಟ್, ಇಂಟ್ರೆಸ್ಟ್, ಪ್ರಾಫಿಟ್. ಅರ್ನ್ಡ್ ಬೈ ಹೂಮ್? ಯಾರು ಅರ್ನ್ ಮಾಡಿರೋದು? ನಾರ್ಮಲ್ ರೆಸಿಡೆಂಟ್ಸು. ನಾರ್ಮಲ್ ರೆಸಿಡೆಂಟ್ಸ್ ಅಂತಂದರೆ ಮೇಲ್ಗಡೆ ಹೇಳಿದ್ದು ಜಸ್ಟ್. ಸೊ ಇದೆಲ್ಲ ಆ್ಯಡ್ ಮಾಡಿದಾಗ ಟೋಟಲ್ ಒಂದು ಬರುತ್ತಲ್ವ, ಅದು ನ್ಯಾಷನಲ್ ಇನ್ಕಮ್. ಸೊ ನ್ಯಾಷನಲ್ ಇನ್ಕಮ್ ಅಂತಂದರೆ ಏನೇನು ಬಂತು? ಏನೇನು ಮುಖ್ಯವಾದ ಪಾಯಿಂಟ್ ಬಂತಿಲ್ಲ, ನಾವು ನೋಡಲೇಬೇಕಾಗಿರೋದು, ನೆನಪಿಟ್ಕೊಳ್ಳೇಬೇಕಾಗಿರೋದು. ನ್ಯಾಷನಲ್ ಇನ್ಕಮಲ್ಲಿ ಮೊದಲನೇದು ಎಲ್ಲಿ? ನಮ್ಮ ದೇಶದ್ದು. ಓಕೆ, ನ್ಯಾಷನಲ್ ಇನ್ಕಮು ಕೇವಲ ಸಿಟಿಸನ್ಸ್ ಮಾತ್ರನಾ? ಥಿಂಕ್ ಮಾಡಿ, ಸಿಟಿಸನ್ಸು ಅಥವಾ ರೆಸಿಡೆಂಟ್ಸಾ? ನಾರ್ಮಲ್ ರೆಸಿಡೆಂಟ್ಸು. ನಾರ್ಮಲ್ ರೆಸಿಡೆಂಟ್ಸು ಅರ್ನ್ ಮಾಡಿರೋ ಅಂತಂದರೆ ಅವರ ಇನ್ಕಮನ್ನು ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಎಷ್ಟು ಸೇಲ್ ಆಯಿತು, ಪ್ರೊಡಕ್ಷನ್ ಆಯಿತು, ಅದು ನೋಡ್ತಾ ಇಲ್ಲ. ನ್ಯಾಷನಲ್ ಇನ್ಕಮಲ್ಲಿ ಮೊದಲು ನಾರ್ಮಲ್ ರೆಸಿಡೆಂಟ್ಸು, ಅದರ ಜೊತೆ ಎಲ್ಲಿಂದ ಬಂದಿರೋದು ಇನ್ಕಮ್ಮು? ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನಿಂದ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತಂದರೆ ಯಾವ್ದು ಹೇಳಿ? 4 ನೆನಪಾಗಬೇಕು, ನೀವು ಹೇಳಬೇಕು, ಹೇಳಿದರೆ ಮಾತ್ರ ನಿಮ್ಗೆ ನೆನಪಿರೋದು. ಆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನಿಂದ ಬರೋದೇನು? ಲ್ಯಾಂಡಿಂದ ಬರೋದೇನು? ಲೇಬರಿಂದ ಬರೋದೇನು? ಮತ್ತು ಕ್ಯಾಪಿಟಲಿಂದ ಬರೋದೇನು? ಆಂಟ್ರಪ್ರಿನರ್ಶಿಪ್ಪಿಂದ ಬರೋದೇನು? ಬಂದಿರೋದು ಇನ್ಕಮ್ಮು. ಆ ಎಲ್ಲ ಇನ್ಕಮನ್ನು ಒಂದು ವರ್ಷದಲ್ಲಿ ಎಷ್ಟು ಬಂದಿದೆ ಅಂತ ಆ್ಯಡ್ ಮಾಡಿದರೆ ಬರೋದೇನು? ನ್ಯಾಷನಲ್ ಇನ್ಕಮ್. ಸೊ ಆಲ್ ವೇಜಸ್, ರೆಂಟ್, ಇಂಟ್ರೆಸ್ಟ್, ಪ್ರಾಫಿಟ್ ಅರ್ನ್ಡ್ ಬೈ ನಾರ್ಮಲ್ ರೆಸಿಡೆಂಟ್ಸ್ ಇನ್ 1 ಇಯರ್, ದಟ್ ಟೋಟಲ್ ವ್ಯಾಲ್ಯೂ ಇಸ್ ನೋನ್ ಆಸ್ ನ್ಯಾಷನಲ್ ಇನ್ಕಮ್. ಓಕೆನಾ? ಎಸ್, ಈಗ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ನ್ಯಾಷನಲ್ ಇನ್ಕಮ್ ಕೌಂಟ್ಸ್ ಇನ್ಕಮ್, ನಾಟ್ ಔಟ್ಪುಟ್ ಡೈರೆಕ್ಟ್ಲಿ. ಇನ್ಕಮನ್ನು ಮಾತ್ರ ನಾವು ಕೌಂಟ್ ಮಾಡ್ತಾ ಇರೋದು. ಸೊ ನ್ಯಾಷನಲ್ ಇನ್ಕಮ್ ಈಸ್ ಅಬೌಟ್ ಹೌ ಮಚ್ ಪೀಪಲ್ ಅರ್ನ್, ಎಷ್ಟು ಜನರು ಗಳಿಸ್ತಾ ಇದ್ದಾರೆ, ನಾಟ್ ಹೌ ಮೆನಿ ಗೂಡ್ಸ್ ಆರ್ ಪ್ರೊಡ್ಯೂಸ್ಡ್. ಉದಾಹರಣೆಗೆ ನೋಡಿ, ಒಂದು ಫ್ಯಾಕ್ಟ್ರಿಯಲ್ಲಿ 100 ಚೇರ್ಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ನ್ಯಾಷನಲ್ ಇನ್ಕಮ್ ಅಂತಂದರೆ 100 ಚೇರು ಅಂತ ಕನ್ಸಿಡರ್ ಮಾಡೋದಿಲ್ಲ. ಆ ಚೇರನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಎಷ್ಟು ವೇಜಸ್ ಪೇಡ್ ಟು ವರ್ಕರ್ಸ್, ಆ ಒಂದು ವರ್ಕರ್ಗಳಿಗೆ ಎಷ್ಟು ಸ್ಯಾಲ್ರಿ, ಸಂಬಳವನ್ನು ಕೊಟ್ಟರು, ಕೂಲಿ ಕೊಟ್ಟರು, ಆ ಲ್ಯಾಂಡು ಬಿಲ್ಡಿಂಗಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ರೆಂಟನ್ನು ಪೇ ಮಾಡಿದ್ರು ಅವರು, ಮತ್ತು ಲೋನ್ ತೆಗೆದುಕೊಳ್ಬೇಕಾದ್ರೆ ಎಷ್ಟು ಇಂಟ್ರೆಸ್ಟ್ ಪೇ ಮಾಡಿದ್ರು, ಟೋಟಲ್ ಆಗಿ. ಆಮೇಲೆ ಆ ಕಂಪ್ನಿ ಓನರು ಅಥವಾ ಆ ಒಂದು ಫ್ಯಾಕ್ಟ್ರಿ ಓನರು ಎಷ್ಟು ಪ್ರಾಫಿಟನ್ನು ಅರ್ನ್ ಮಾಡ್ದ. ಸೊ ಬಿಕಾಸ್ ದೀಸ್ ಆರ್ ಇನ್ಕಮ್ಸ್ ಜನರೇಟೆಡ್ ಫ್ರಮ್ ಪ್ರೊಡಕ್ಷನ್ ಆದಮೇಲೆ ಇಷ್ಟು ಇನ್ಕಮ್ ಜನರೇಟ್ ಆಗಿದೆ. ಜನರೇಟ್ ಆಗಿರೋ ಇನ್ಕಮನ್ನು ಕೌಂಟ್ ಮಾಡ್ತೀವಿ ನಾವು, ಹೊರತು ಔಟ್ಪುಟನ್ನು ಕೌಂಟ್ ಮಾಡೋದಿಲ್ಲ. ಇಷ್ಟು ಚೇರ್ ಪ್ರೊಡ್ಯೂಸ್ ಆಗಿದೆ ಅನ್ನೋದು ನ್ಯಾಷನಲ್ ಇನ್ಕಮ್ ಅಲ್ಲ. ಅಂದರೆ ವೇಜಸ್ಸು, ರೆಂಟು, ಇಂಟ್ರೆಸ್ಟು, ಪ್ರಾಫಿಟ್ ಇದೆಯಲ್ವಾ, ಆ ಒಂದು ಪ್ರೊಸೆಸ್ನಲ್ಲಿ ಅಲ್ಲಿ ಅದನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಇನ್ನು ನ್ಯಾಷನಲ್ ಇನ್ಕಮ್ ಕೌಂಟ್ಸ್ ಇನ್ಕಮ್ ಆಫ್ ಪೀಪಲ್, ನಾಟ್ ಕಂಪ್ನೀಸ್ ಅಲೋನ್. ಈಗ ಕಂಪ್ನಿಗಳೇನೇ ಹೇಳಿ, ಪ್ರೊಡಕ್ಷನ್ ಯೂನಿಟ್, ಕಂಪ್ನಿ ಹಾಕಬೇಕು ವಸ್ತುವನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ. ಆದರೆ ಇನ್ಕಮ್ ಫೈನಲ್ ಆಗಿ ಹೋಗೋದು ಯಾರಿಗೆ? ಇನ್ಕಮ್ ಅಲ್ಟಿಮೇಟ್ಲಿ ಗೋಸ್ ಟು ಪೀಪಲ್, ಜನರಿಗೆ ಹೋಗಿ ಸೇರೋದು. ಉದಾಹರಣೆಗೆ ಒಂದು ಕಂಪ್ನಿಗೆ ಪ್ರಾಫಿಟ್ ಸಿಗ್ತಾ ಇದೆ, ಪ್ರಾಫಿಟ್ ಬರ್ತಾ ಇದೆ. ಆ ಪ್ರಾಫಿಟ್ಟಿಂದಾನೇ ಪ್ರಾಫಿಟ್ ಏನು ಮಾಡ್ತಾರೆ? ಪ್ರಾಫಿಟ್ ಬಂದರೆ ಸ್ಯಾಲ್ರಿಯನ್ನು ಜಾಸ್ತಿ ಮಾಡಬಹುದು, ಶೇರ್ ಹೋಲ್ಡರ್ಗೆ ಡಿವಿಡೆಂಡ್ಗಳು ಜಾಸ್ತಿ ಆಗ್ಬೋದು, ಲ್ಯಾಂಡ್ ಲಾರ್ಡಿಗೆ ರೆಂಟ್ ಬರುತ್ತೆ, ಬ್ಯಾಂಕಿಗೆ ಇಂಟ್ರೆಸ್ಟ್ ಹೋಗುತ್ತೆ. ಸೊ ನ್ಯಾಷನಲ್ ಇನ್ಕಮ್ ಫೋಕಸಸ್ ಆನ್ ಪೀಪಲ್ ರಿಸೀವಿಂಗ್ ಇನ್ಕಮ್, ನಾಟ್ ದ ಕಂಪನಿ ಆ್ಯಸ್ ಎನ್ ಎಂಟಿಟಿ. ಜನರಿಗೆ ಆದಾಯ ಎಷ್ಟು ಬರ್ತಾ ಇದೆ ಅದನ್ನು ನೋಡ್ತಾ ಇದೆ. ಕಂಪ್ನಿಯಿಂದ ಮಾತ್ರ ಪರಿಗಣಿಸ್ತಾ ಇಲ್ಲ. ಪ್ರಾಫಿಟ್ಟಿಂದ ಮುಂದೆ ಏನಾಯಿತು ಅಲ್ವಾ, ಈ ಒಂದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನಿಂದ ಏನು ಸಿಕ್ತು, ಅಲ್ಲಿ ಬರ್ತಾ ಇರೋ ಇನ್ಕಮ್ ಏನು, ಅದನ್ನು ನೋಡ್ತಾ ಇರೋದು. ನ್ಯಾಷನಲ್ ಇನ್ಕಮ್ ಕೌಂಟ್ಸ್ ಇನ್ಕಮ್ ಆಫ್ ಪೀಪಲ್, ನಾಟ್ ಕಂಪನೀಸ್ ಅಲೋನ್. ನೆಕ್ಸ್ಟ್, ಓನ್ಲಿ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಕೌಂಟೆಡ್ ಟು ಅವಾಯ್ಡ್ ಡಬಲ್ ಕೌಂಟಿಂಗ್. ಸೊ ಇಫ್ ಯು ಕೌಂಟ್ ಎವ್ರಿಥಿಂಗ್, ಸೇಮ್ ವ್ಯಾಲ್ಯೂ ಗೆಟ್ಸ್ ಕೌಂಟೆಡ್ ಅಗೇನ್ ಆ್ಯಂಡ್ ಅಗೇನ್. ಉದಾಹರಣೆಗೆ ಫಾರ್ಮರ್ ವೀಟನ್ನು ಸೆಲ್ ಮಾಡ್ತಾರೆ 20 ರೂಪಾಯಿಗೆ, ಮತ್ತು ಅದಾದಮೇಲೆ ವೀಟನ್ನು ಮಿಲ್ಲರ್ ಅಂತಂದರೆ ಮಿಲ್ಲಿಗೆ ಹೋಗಿ ಅದರ ಫ್ಲೋರ್ ಅಂತಂದರೆ ಹಿಟ್ಟು ನೀವು ಕೇಳ್ಬೋದು, ಅದನ್ನು 40 ರೂಪೀಸ್ಗೆ ವೀಟನ್ನು ಪರ್ಚೇಸ್ ಮಾಡಿ, ಆ ಮಿಲ್ಲರು ಆ ಫ್ಲೋರನ್ನು
₹40 ಮಾರಾಟ ಮಾಡ್ತಾನೆ. ಇದನ್ನು ಎರಡನ್ನು ಈ ಒಂದು ಫ್ಲೋರನ್ನು ಯೂಸ್ ಮಾಡಿಕೊಂಡು ಮುಂದೆ ಬೇಕ್ರಿ ಅವನು ಬ್ರೆಡನ್ನು ತಯಾರು ಮಾಡ್ತಾನೆ. ತಯಾರು ಮಾಡಿರೋ ಬ್ರೆಡನ್ನು ₹60 ಮಾರಾಟ ಮಾಡ್ತಾನೆ. ಹಾಗಾದರೆ ಇಲ್ಲಿ ನೋಡಿ, ಫಾರ್ಮರಿಗೂ ಇನ್ಕಮ್ ಬಂತು, ಮಿಲ್ಲರಿಗೂ ಇನ್ಕಮ್ ಬಂತು, ಬೇಕರಿಗೂ ಇನ್ಕಮ್ ಬಂತು. ಎಲ್ಲ ಆ್ಯಡ್ ಮಾಡ್ತಾ ಕೂತ್ಕೊಳ್ತೀವ? ಇಲ್ಲ. ಓನ್ಲಿ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಕೌಂಟೆಡ್. ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಅಂತಂದರೆ ಮುಖ್ಯವಾಗಿ 20, 40, 60, 120. ಇದರಲ್ಲಿ ನಾವು ಎಲ್ಲ ಆ್ಯಡ್ ಮಾಡಿದರೆ 120 ಆಗಿಬಿಡುತ್ತೆ. ಕರೆಕ್ಟ್ GDP ಏನು? 60. ಫೈನಲ್ ಬ್ರೆಡ್. ಸೊ ಫೈನಲ್ ಗುಡ್ ಆಲ್ರೆಡಿ ಇನ್ಕ್ಲೂಡ್ಸ್ ವ್ಯಾಲ್ಯೂ ಆಫ್ ಆಲ್ ಇನ್. ಫೈನಲ್ ಗುಡ್ಡಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮೊದಲೇ ಆ್ಯಡ್ ಆಗಿರುತ್ತೆ. ಇದನ್ನು ನಾನು ಈಗಲೇ ಹೇಳಿದ್ರೆ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗಬಹುದು. ಇದನ್ನ ಸಪ್ರೇಟಾಗಿ ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೇನೆ. ಆದರೆ ನ್ಯಾಷನಲ್ ಇನ್ಕಮ್ ಬಗ್ಗೆ ಮೇನಾಗಿ ತಿಳಿದಿರಲಿ. GDP ಬಗ್ಗೆ ಬಂದಾಗ ಇನ್ನೊಂದು ಸಾರಿ ಡಿಸ್ಕಸ್ ಮಾಡ್ತೇನೆ. ಇದನ್ನು ಹೀಗಾಗುತ್ತೆ, ಡಬಲ್ ಅಕೌಂಟಿಂಗ್ ಅಂತಂದ್ರೆ ಏನು, ಮತ್ತು ಅದ್ರ ಜೊತೆ GDPಗೆ ಸಂಬಂಧಪಟ್ಟ ಹಾಗೆ ಏನೇನು ಬೇರೆ ಬೇರೆ ಪ್ರೊವಿಷನ್ಗಳಿರುತ್ತೆ ಡೀಟೇಲಾಗಿ ನೋಡ್ತೇನೆ. ಈಗ ಕನ್ಫ್ಯೂಸ್ ಮಾಡ್ಕೋಬೇಡಿ. ಜಸ್ಟ್ ನ್ಯಾಷನಲ್ ಇನ್ಕಮ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡಿಟ್ಕೊಳ್ಳಿ. ನ್ಯಾಷನಲ್ ಇನ್ಕಮ್ ಅಂತಂದರೆ ಟೋಟಲ್ ಇನ್ಕಮ್ ಅರ್ನ್ಡ್ ಬೈ ಪೀಪಲ್ ಆಫ್ ಕಂಟ್ರಿ, ನಾರ್ಮಲ್ ರೆಸಿಡೆಂಟ್ಸ್ ಇನ್ 1 year. ನೆನಪಿದೆಯಲ್ವಾ? ಎಸ್. ಸಿಟಿಸನ್ಶಿಪ್ ಡಸ್ ನಾಟ್ ಮ್ಯಾಟರ್. ಎಸ್. ಇಷ್ಟನ್ನು ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಸ್ವಲ್ಪ ಹೊತ್ತಿನಲ್ಲಿ. ಓಕೆನಾ? ಎಸ್. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.